ಹಾಯ್ ಫ್ರೆಂಡ್ಸ್, KSRTCಯ ಹಾಸನದಲ್ಲಿ ಯಾರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ. 16ನೇ ತಾರೀಕಿನಿಂದ ಈ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತದೆ. 16ನೇ ತಾರೀಕಿನಿಂದ 26ನೇ ತಾರೀಕುವರೆಗೆ ಫಸ್ಟ್ ಲಿಸ್ಟ್ ಬಿಟ್ಟಿದ್ದಾರೆ. ನಿನ್ನೆ ವೆಬ್ಸೈಟ್ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ. ಸೊ ಇವತ್ತು ನೋಡಿ ಅವರು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು, ನಿನ್ನೆ ಅವರು 16ನೇ ತಾರೀಕಿನಿಂದ 21ನೇ ತಾರೀಕುವರೆಗೆ ಅಂತ ಹೇಳಿದರು. ಬಟ್ ಇವತ್ತೇ ಅವರು 16ನೇ ತಾರೀಕಿನಿಂದ 26ನೇ ತಾರೀಕುವರೆಗೆ ಲಿಸ್ಟನ್ನು ಬಿಟ್ಟಿದ್ದಾರೆ. D20000003 ಇಂದ D20023221 ಎಲ್ಲ ಇದರ ಒಳಗೆ ಯಾರ ಒಂದು ಅಭ್ಯರ್ಥಿಗಳ ಅಪ್ಲಿಕೇಶನ್ ನಂಬರ್ ಇದೆ. ನೀವು ನಿಮ್ಮ ಒಂದು ಆಗಬೇಕಾದ ಅಭ್ಯರ್ಥಿಗಳ ಪಟ್ಟಿ ಕೂಡ ಇಲ್ಲಿ ನೀಡಿದ್ದಾರೆ. ನೀವು ಇದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಹೆಸರು ಕೂಡ ನೋಡಬಹುದು. ಯಾಕಂದರೆ ತುಂಬ ಜನರಿಗೆ ಇನ್ನೂ ಕೂಡ ಕರೆಪತ್ರ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಅವರ ಹೆಸರು ಹಾಕಿದ್ದಾರೆ ನೋಡಿ. ಹಾಸನ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ತಿಳಿಸಿರುವ ಅಭ್ಯರ್ಥಿಗಳ ಪಟ್ಟಿ 16ನೇ ತಾರೀಕಿನಿಂದ 26/12/2024 ನೋಡಿ. ಅರ್ಜಿ ಸಂಖ್ಯೆ ಇದೆ. ಸ್ಟಾರ್ಟಿಂಗ್ನಿಂದ ಹೆಸರು, ತಂದೆ ಹೆಸರು, ದಿನಾಂಕ, ಸಮಯ ಎಲ್ಲರಿಗೂ ಕೂಡ ಸೇಮ್ 7:30. ಸೊ ನೋಡಿ ಫ್ರೆಂಡ್ಸ್, ಯಾವ ಒಂದು ದಿನದಲ್ಲಿ ನಿಮ್ಮ ಒಂದು ಟೆಸ್ಟ್ ಇದೆ, ಚಾಲನಾ ವೃತ್ತಿ ಪರೀಕ್ಷೆ ಇದೆ, ನೀವು ಈ ಲಿಸ್ಟಿನ ಮೂಲಕ ಕೂಡ ನೀವು ನೋಡಬಹುದು. ಯಾಕಂದರೆ ಕರೆಪತ್ರ ಡೌನ್ಲೋಡ್ ಆಗದೇ ಇದ್ದರೆ ಈ ಲಿಸ್ಟಿನಿಂದ ಕೂಡ ನಿಮಗೆ ನಿಮ್ಮ ಒಂದು ಹೆಸರು ನೀವು ಚೆಕ್ ಮಾಡಿ ನಿಮ್ಮ ಒಂದು ಡೇಟನ್ನು ನೀವು ನೋಡಿಕೊಳ್ಳಬಹುದು. ಯಾಕಂದರೆ ಸಮಯ ಎಲ್ಲರಿಗೂ ನೀವು ಮಾರ್ನಿಂಗ್ ಎಲ್ಲರೂ ಕೂಡ ಸೇಮ್ ಟೈಮಿಗೆ ಹೋಗಬೇಕು ನೋಡಿ. ಅವರು ದಿನಕ್ಕೆ 16ನೇ ತಾರೀಕಿಗೆ ಅವರು 50 ಜನ ಅಭ್ಯರ್ಥಿಗಳನ್ನು ಇಲ್ಲಿ ಕರೆದಿದ್ದಾರೆ ನೋಡಿ. D20000182 ನೋಡಿ. ಅಷ್ಟರ ಒಳಗೆ 16ನೇ ತಾರೀಕಿಗೆ ಅವರು 50 ಜನ ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಹೀಗೆ ಅವರು ನೋಡಿ ಟೋಟಲ್ 26/12/2024 ಟೋಟಲ್ 675 ಅಭ್ಯರ್ಥಿಗಳನ್ನು ಅವರು ಕರೆದಿದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿ ನೀವು ಇಲ್ಲಿ ನೋಡಬಹುದು, ಸೂಚನೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಪಟ್ಟಿಯಲ್ಲಿಲ್ಲದ ಅರ್ಹ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಹಾಗೂ SMS-ಗಾಗಿ ನಿರೀಕ್ಷಿಸಿ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಯಾರ ಒಂದು ಹೆಸರು ಈ ಒಂದು ಲಿಸ್ಟಿನಲ್ಲಿ ಇಲ್ಲ, ನೆಕ್ಸ್ಟ್ ನಿಮ್ಮ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡುತ್ತಾರೆ. ಆಮೇಲೆ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಯಾರ ಒಂದು ಸೀರಿಯಲ್ ನಂಬರ್ ಸ್ಟಾರ್ಟಿಂಗಲ್ಲಿ ಇದೆ 50 ನಂಬರ್ 50 ಅಭ್ಯರ್ಥಿಗಳನ್ನು ಮೊದಲನೇ ದಿನ 16ನೇ ತಾರೀಕಿಗೆ ಚಾಲನಾ ವೃತ್ತಿ ಪರೀಕ್ಷೆ ಇದೆ. ಸೊ ಫ್ರೆಂಡ್ಸ್, ಅವರು ಕರೆಪತ್ರದಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ ನೀಡಿದ್ದಾರೆ. ನೀವು ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅಂತ. ಯಾವುದಾದ್ರೂ ಒಂದು ಗುರುತಿನ ಚೀಟಿ, ವೋಟರ್ ID ಅಥವಾ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್, ನಿಮ್ಮ ಒಂದು ಚಾಲ್ತಿಯಲ್ಲಿರುವ ಹೆವಿ ಲೈಸೆನ್ಸ್, ಅದರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿ, ಅದೇ ರೀತಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ದಾಖಲೆಗಳು, ಅದರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿ, ಅದೇ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡ ನಿಮ್ಮ ಕರೆಪತ್ರ, ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಯಾವ ರೀತಿ ಅಲ್ಲಿ ಡ್ರೈವಿಂಗ್ ಟೆಸ್ಟ್ ಇದೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಎಷ್ಟು ಮಾರ್ಕ್ಸ್ಗೆ ನೀವು ಪಾಸಿಂಗ್ ಮಾರ್ಕ್ಸ್ ನಿಮಗೆ ಗೊತ್ತಿದೆ. 25 ಮಾರ್ಕ್ಸ್ ನೀವು ತೆಗೆದುಕೊಂಡರಷ್ಟೇ ನೀವು ಪಾಸಿಂಗ್ ಅಂತ ಅವರು ಕನ್ಸಿಡರ್ ಮಾಡುತ್ತಾರೆ. ಬಟ್ ನಿಮಗೆ ಗೊತ್ತಿದೆ 45 ಮೇಲೆ ನೀವು ಅಂಕಗಳನ್ನು ತೆಗೆದುಕೊಂಡರೆ ನಿಮಗೆ ಚಾನ್ಸಸ್ ಇದೆ ಸೆಲೆಕ್ಟ್ ಆಗುವುದು. ಬಟ್ ಪಾಸಿಂಗ್ ಮಾರ್ಕ್ಸ್ ನೀವು 25 ತೆಗೆದುಕೊಂಡರೂ ಕೂಡ ನೀವು ಎಲಿಜಿಬಲ್ ಆಗುತ್ತೀರಿ. ಬಟ್ ನಿಮಗೆ ಸೆಲೆಕ್ಟ್ ಆಗಲು ನಿಮಗೆ 40ಇಂದ 45 ಮೇಲೆ ನೀವು ಅಂಕಗಳು ತೆಗೆದುಕೊಂಡರೆ ನೀವು ಸೆಲೆಕ್ಟ್ ಆಗುವ ಚಾನ್ಸಸ್ ಇರುತ್ತದೆ. ಸೊ ಫ್ರೆಂಡ್ಸ್, ಇನ್ನೂ ಒಂದು 2-3 ದಿನ ಅಷ್ಟೇ ಬಾಕಿ ಇದೆ. ನೀವು
ನಿಮಗೆ ಆಲ್ರೆಡಿ ನೀವು ಟ್ರೈನಿಂಗ್ ಸೆಂಟರಿಗೆ ಹೋಗಿ ನೀವು ಟ್ರೈನಿಂಗನ್ನು ಪಡೆದುಕೊಂಡಿದ್ದೀರಿ. ಬಟ್ ನೀವು ಆಲ್ರೆಡಿ ಯಾರ ಒಂದು ಹುಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅವರಿಂದ ಸ್ವಲ್ಪ ಟ್ರಿಕ್ಸನ್ನು ನೀವು ಕಲಿತುಕೊಳ್ಳಿ. ಎಲ್ಲಿ ಸ್ಪೀಡ್ ಮಾಡಬೇಕು, ಎಲ್ಲಿ ಸ್ಲೋ ಮಾಡಬೇಕು. ಅದೇ ರೀತಿ ನಿಮಗೆ ಗೊತ್ತಿದೆ ಚಿಹ್ನೆಗಳಿಗೂ ಕೂಡ ಗುರುತಿಸುವಲ್ಲಿ 4 ಅಂಕ ಇದೆ. ನೀವು ಚಿಹ್ನೆಗಳನ್ನು ಕೂಡ ಬಹ್ಯಾಟ್ ಮಾಡಿ ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ PDF ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಅಲ್ಲಿಂದ ನೀವು ನಿಮ್ಮ ಒಂದು ಹೆಸರನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು.